Children, how are you all? I hope you all are doing well. Let's read the lesson number 3 of class 4th, the brightest and the best. In this lesson, we will know about the Akbar. Do you know who was Akbar? Akbar was the great ruler of India. Ruler means one who ruled the country. Okay, I think you have heard about the Akbar. There are many stories about the Akbar. Akbar and Birbal, one of the best story of Akbar and Birbal stories. Isn't it, children? I think you have heard about the Akbar and Birbal. It is. Let's see who are in the court of Akbar. How was the Akbar? What all he has done in our country. Okay, children, let's read now. The brightest and the best. He was the best ruler. Akbar was the best ruler of India. Okay, let's start. Akbar the Great is regarded to be one of the greatest rulers of India. As I told, ನಾನು ಯಾವ ಥರ ಹೇಳ್ದಲ್ವಾ, Akbar is the great. Great ಅಂತ ಅವನಿಗೆ ಟೈಟಲ್ ಕೊಟ್ಟಿರೋದು. Akbar the Great is regarded to be one of the greatest rulers of India. One greatest ruler. Son of Emperor Humayun. Akbar was the third in the succession in the Mughal lineage. Akbar ಯಾರ ಮಗ? Humayun ಮಗ. Okay, Akbar was the third in the succession in the Mughal lineage. And the third, first Humayun ಅಪ್ಪ ಯಾರು? ಬಾಬರ್. ಓಕೆ, ಬಾಬರ್ ಮಗ ಯಾರು? Humayun ಮಗ ಯಾರು? Akbar. ಓಕೆ ಚಿಲ್ಡ್ರನ್, ದಿಸ್ ಇಸ್ ಲೈಕ್ ದಟ್. ಯಾರು ಅದರ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೀರಲ್ಲ, ಲೈಕ್ ದಟ್. ಸೊ ಥರ್ಡ್ successions in the Mughal lineage. He was a kind and brave leader who was loved dearly by his subjects. ಏನಂತ ಹೇಳ್ತಿರೋದು? He was a kind, ಎಲ್ಲರಿಗೆ ಕೈಂಡ್, ಕರುಣೆ, ಕೈಂಡ್, ಒಳ್ಳೆ ನೇಚರ್ ಇತ್ತು ಅವನ ಹತ್ರ. ಆ್ಯಂಡ್ ಬ್ರೇವ್, ಅವನು ಬ್ರೇವ್ ಲೀಡರ್, ಯಾರಿಗೂ ಹೆದರ್ಕೋತಾರಿಲ್ಲ. ಹೂ ವಾಸ್ ಲವ್ಡ್ ಡಿಯರ್ಲಿ ಬೈ ಹಿಸ್ ಸಬ್ಜೆಕ್ಟ್ಸ್. ಬೈ ಹಿಸ್ ಸಬ್ಜೆಕ್ಟ್ಸ್ ಅಂದರೆ ಪ್ರಜೆಗಳು ಅಂತ ಹೇಳ್ತೀವಲ್ವಾ. ಪ್ರಜೆಗಳು ನಾವು ಜನಗಳು. ಮುಂಚೆ ರಾಜಗಳದ್ದು ಜಮಾನ ಇತ್ತಲ್ಲ ಅಲ್ವಾ, ಈಗ ಪ್ರೈಮ್ ಮಿನಿಸ್ಟರ್ಸು, ಪ್ರೆಸಿಡೆಂಟ್ಸ್ ಎಲ್ಲ ಅಂತರ ಬಂದಿರೋದಲ್ವಾ. ಬಿಫೋರ್ ಇಂಡಿಪೆಂಡೆನ್ಸ್ ಏನಿತ್ತು, ಎಲ್ಲ ರಾಜಗಳು ಏನು ಮಾಡ್ತಿದ್ರು, ನಮ್ಮ ಮೇಲೆ ರೂಲ್ ಮಾಡ್ತಿದ್ರು ಅಲ್ವಾ. ಅದಕ್ಕೆ ನಾವು ಸಬ್ಜೆಕ್ಟ್ಸ್ ಅಂತ ಹೇಳೋದು. ನಮಗೆ ಸಬ್ಜೆಕ್ಟ್ಸ್, ಪೀಪಲ್ಗೆ ಏನಂತ ಹೇಳಿದ್ರೆ ಸಬ್ಜೆಕ್ಟ್. ವಾಸ್ ಎ ಕೈಂಡ್ ಆ್ಯಂಡ್ ಬ್ರೇವ್ ಲೀಡರ್ ಹೂ ವಾಸ್ ಲವ್ಡ್ ಡೇರ್ಲಿ ಬೈ ಹಿಸ್ ಸಬ್ಜೆಕ್ಟ್ಸ್. ನಮಗೆ ಎಲ್ಲ ತುಂಬ, ಆವಾಗ ಜನಗಳಿಗೆ ತುಂಬ ಪ್ರೀತಿ ಮಾಡ್ತಿದ್ದ. ಏನು ಕಷ್ಟ ಇದ್ರೂ ಸಹಾಯ ಮಾಡೋದು, ಏನು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡೋದು, ಆ ಥರ ಮಾಡ್ತಿದ್ದ. ಸೆಕೆಂಡ್ ಪ್ಯಾರಾ, ಅಕ್ಬರ್ ಸ್ಪೆಂಡ್ ಹಿಸ್ ಅರ್ಲಿ ಚೈಲ್ಡ್ಹುಡ್ ಇನ್ ಹೀಸ್ ಅಂಕಲ್ಸ್ ಪ್ಯಾಲೇಸ್ ಇನ್ ಅಫ್ಘಾನಿಸ್ತಾನ್. ಅವನು ಚೈಲ್ಡ್ಹುಡಲ್ಲಿ ಎಲ್ಲಿದ್ದವನು? ಅಫ್ಘಾನಿಸ್ತಾನಿ. ಅವ್ರ ಅಂಕಲ್ ಇದ್ದರು. ಅವ್ರ ಅಂಕಲ್ ಮನೆಯಲ್ಲಿ ಅವರು ಇಟ್ಕೊಂಡಿದ್ರು ಅಕ್ಬರ್ಗೆ. His father was engaged continuously in warfare, trying to counteract the attacks of neighboring kingdoms. ಏನು, ಅವರಪ್ಪ ಯಾವುದ್ರಲ್ಲಿ ಬ್ಯುಸಿ ಇದ್ದರು? ವಾರ್ಸ್ ಎಲ್ಲ ಇತ್ತಲ್ಲ ಆವಾಗ. ಮುಂಚೆ ವಾರ್ ಎಲ್ಲ ಫೈಟಿಂಗ್ ಅಂತ ಹೇಳ್ತಿರಲ್ಲ, ಅವಾಗ ವಾರ್ ನೋಡಿದ್ದೀರಲ್ಲ ನೀವು, ಎಲ್ಲ ಟಿ ವಿಯಲ್ಲಿ ನೋಡಿದ್ದೀರಾ ಮೋಸ್ಟ್ಲಿ. ಆವಾಗ ವಾರ್ ಮಾಡ್ತಿದ್ರು. ನಮಗೆ ಈ ಕಂಟ್ರಿ ಬೇಕು ಅಂದರೆ, ಇದು ನನಗೆ ರಾಜ್ಯಭಾರ ಬೇಕು ಅಂತ ಹೇಳಿದರೆ ಅವರು ಏನು ಮಾಡ್ತಿದ್ರು, ಬೇರೆ ರಾಜ ಜೊತೆ ಅಟ್ಯಾಕ್ ಮಾಡಿ ಅವ್ರಿಗೆ ಅಲ್ಲಿ ಯಾರು ಸೋಲ್ತಾರೆ ಆವಾಗ ಅವ್ರದ್ದು ಕಿಂಗ್ಡಮ್ ಎಲ್ಲ ಇರುತ್ತಲ್ಲ, ಅವ್ರ ಪ್ಯಾಲೇಸ್ ಅಂತೆ, ಅವ್ರ ಊರು, ಅವ್ರು ಏನೇನಿತ್ತು ಜ್ಯುವೆಲ್ರಿ, ಗೋಲ್ಡ್ ಎಲ್ಲ ಇರುತ್ತಲ್ಲ, ಅವಾಗೆಲ್ಲ ವಶಪಡಿಸ್ಕೊಳ್ತಾಯಿದ್ರು. ಅವ್ರ ಹತ್ರ ಎಲ್ಲ ತೊಗೊಬಿಡ್ತಿದ್ರು. ಯಾಕಂದರೆ ಸೋಲೋಗ್ಬಿಟ್ರಲ್ಲ ಅವರು. ಸೋಲೋಗ್ಬಿಟ್ಟ ತಕ್ಷಣ ಇವರು ಗೆಲ್ಬಿಟ್ರೆ ಅದೆಲ್ಲ ಕೊಡ್ತಿದ್ರು. ಅದರಲ್ಲಿ ಹಿ ವಾಸ್ ಎಂಗೇಜ್. ಹೂ ವಾಸ್ ಎಂಗೇಜ್? ಹಿಸ್ ಫಾದರ್. ಹೂ ವಾಸ್ ಹಿಸ್ ಫಾದರ್? ಹಿಮಾಯುನ್. ಹೂಸ್ ಫಾದರ್? ಅಕ್ಬರ್ ಫಾದರ್. ಓಕೆ ಚಿಲ್ಡ್ರನ್, ಕಾನ್ಸಂಟ್ರೇಟ್, ಕೇಳಬೇಕು, ನೀಟಾಗಿ ಕೇಳಿಕೊಂಡು ನೀಟಾಗಿ ಅರ್ಥ ಮಾಡ್ಕೋಬೇಕು. ಓಕೆ ಚಿಲ್ಡ್ರನ್,
was engaged in the continuous in the warfare, trying to counteract the attacks of neighboring kingdoms. ನಮ್ಮ ಈಗ ನಾವು ಅರಸೀಕೆರೆಯಲ್ಲಿದ್ದೀವದಾ, ನಮ್ಮ ನೇಬರ್ಸ್ ಅಂದರೆ ಬೇರೆ ಬೇರೆ ಊರೆಲ್ಲಿದೆ ಇಲ್ಲಿ, ಬೆಂಡೆಕೆರೆ ಇದೆ ಅಲ್ವಾ, ಮತ್ತು ಹಾರನಹಳ್ಳಿ ಅಂತೆ, ಗಣಸಿ ಅಂತೆ, ಸುತ್ತಮುತ್ತ ಊರಲ್ಲಿರ್ತಾರೆ ನೇಬರಿಂಗ್ ವಿಲೇಜಸ್ ಅಂತ ನಮಗೆ ಹೇಳ್ತೀವಿ. ಅದೇ ಥರ ಅವ್ರು ಯಾವ ಪ್ಲೇಸಲ್ಲಿದ್ದರು, ಅವರು ಆ ಸುತ್ತಮುತ್ತ ಪ್ಲೇಸಸ್ಗೆ ಏನಂತ ಹೇಳಿದ್ರೆ ನೈಬರಿಂಗ್ ಕಿಂಗ್ಡಮ್ಸ್ ಅಂತ ಹೇಳೋದು. ಸೊ he felt that Akbar would be safe with his uncle. Most of Akbar's time was spent in learning how to fight a battle. As a result, Akbar could not learn how to read and write. ಏನಾಯಿತು, ಸೊ he felt that Akbar would be safe with his uncle. ಅವರಪ್ಪ ಹಿಮಾಯೂನ್ ಇದ್ದಾರಲ್ಲ, ಅಕ್ಬರಪ್ಪ ಏನು ಮಾಡ್ತಾ, ನಾನು ತುಂಬ ಇದರಲ್ಲಿ ಬ್ಯುಸಿ ಇದ್ದೀನಿ, ಅವ್ನ ಮಗನಿಗೆ ಯಾರಿಗೂ ನೋಡ್ಕೊಳಕ್ಕಾಗಲ್ವಲ್ವ, ಅದಕ್ಕೆ ಅಂಕಲ್ ಮನೇಲಿದ್ದರೆ ಸೇಫಾಗಿರ್ತಾನೆ, ಯಾರೂ ಏನೂ ಮಾಡಲ್ಲ ಅವನಿಗೆ ಅಂತ ಅದಕ್ಕೆ ಅಂಕಲ್ ಮನೆಗೆ ಕಳಿಸ್ಬಿಟ್ಟಿದ್ರು ಅವರ ಅಕ್ಬರ ಅಪ್ಪ. ದೆನ್ ಮೋಸ್ಟ್ ಆಫ್ ಅಕ್ಬರ್ಸ್ ಟೈಮ್ ವಾಸ್ ಸ್ಪೆಂಡ್ ಇನ್ ಲರ್ನಿಂಗ್ ಹೌ ಟು ಫೈಟ್ ಎ ಬ್ಯಾಟಲ್. ಯಾವ ಥರ ವಾರು ಕಲಿಯೋದು ಮತ್ತು ಆ ಬ್ಯಾಟಲ್ ಯಾವ ಥರ ಮಾಡಬೇಕು ಅಂತ ಮೋಸ್ಟ್ ಆಫ್ ದ ಟೈಮು ಅದರಲ್ಲಿ ಪ್ರಾಕ್ಟೀಸಲ್ಲಿ ಟೈಮ್ ಹೋಗ್ತಿತ್ತು. ಅದಕ್ಕೆ ಏನಾಯಿತು, ಅಕ್ಬರ್ ಕುಡ್ ನಾಟ್ ಲರ್ನ್ ಆ್ಯಂಡ್ ರೀಡ್ ಆ್ಯಂಡ್ ರೈಟ್. ಅವಾಗ ಅವನು ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಅದಕ್ಕೆ ಅವನು ಅದೆಲ್ಲ ಕಲ್ತಿಲ್ಲ, ಬರೀ ವಾರ್ ಯಾವ ಥರ ಮಾಡಬೇಕು ಅಂತ ಅದೇ ಕಲಿಯೋದ್ರಲ್ಲಿ ಟೈಮ್ ಹೋಯ್ತು. ಅದಕ್ಕೆ ಅದೆಲ್ಲ ಓದಿಲ್ಲ, ಮತ್ತು ಬರೆಯೋಕ್ಕೂ ಮತ್ತು ಓದೋಕ್ಕೆ ಬರಲ್ಲ. ಹಂಗಿದ್ರೂ ಹಿ ವಾಸ್ ವೆರಿ ಬ್ರೈಟ್, ಅವನು ತುಂಬ ಬ್ರೈಟ್ ಇದ್ದ. ಯಾವ ಥರ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಅಕ್ಬರ್ಗೆ. ಥರ್ಡ್ ಪ್ಯಾರಾ, ಡ್ಯೂ ಟು ಹಿಸ್ ಫಾದರ್ಸ್ ಅನ್ಟೈಮ್ಲಿ ಡೆತ್, ಅಕ್ಬರ್ ಬಿಕಮ್ ದ ಎಂಪರರ್ ಆಫ್ ಡೆಲ್ಲಿ ವೆನ್ ಹಿ ವಾಸ್ ಓನ್ಲಿ 14 years old. ಏನಾಯಿತು, ಅವರಪ್ಪ ಯಾರಪ್ಪ, ಅಕ್ಬರಪ್ಪ ಇದ್ದಾರಲ್ಲ ಹಿಮಾಯೂನು, ಅವರು ತೀರೋದು, ಡೆತ್. ಆಫ್ಟರ್ ದ್ಯಾಟ್ ಅದೇ ಥರ ತಾನೇ ರಾಜ ಇದ್ದಾರಲ್ಲ, ರಾಜ ಸತ್ತೋಗ್ಬಿಟ್ರೆ ಅವನ ಮಗನಿಗೆ ಇದು ಸಿಟ್ ಮೇಲೆ ಕೂರಿಸೋದಲ್ವಾ. ಅದೇ ಥರ ಏನಾಯ್ತು ಇಲ್ಲಿ, ಹಿಮಾಯೂನು ಅಂದರೆ ಅಕ್ಬರ್ ಅಪ್ಪ ಇದ್ದಾರಲ್ಲ, ಅವರು ಸತ್ತೋಗ್ಬಿಟ್ರು. ಸತ್ತೋಗ್ದಾದ್ಮೇಲೆ ಅಕ್ಬರ್ ಬಿಕಮ್ ದ ಎಂಪರರ್ ಆಫ್ ದ ಡೆಲ್ಲಿ. ರಾಜಭಾರದಲ್ಲಿ ಕೂತಿದ್ಯಾರು, ಅಕ್ಬರ್. ಆವಾಗ ಏಜ್ ಎಷ್ಟಿತ್ತು, ಓನ್ಲಿ 14 years ಏಜಲ್ಲಿ ಅವನು ರಾಜಭಾರ ಹ್ಯಾಂಡಲ್ ಮಾಡ್ತಾನೆ, ಎಂಪರರ್ ಆಫ್ ಡೆಲ್ಲಿಯಲ್ಲಿ. when he was only 14 years old. He was guided by his general Bairam Khan and mother Hamida Banu. ಯಾರು ಗೈಡ್ ಮಾಡಿದ್ರು, 14 years ಅಷ್ಟು ಮೆಚುರಿಟಿ ಇರಲ್ಲ ತಾನೇ. 14 years ಅಂದರೆ ಇನ್ನೂ ಇಲ್ಲಿ ಸ್ಕೂಲ್ ಏಜ್ ಅಂದರೆ 9th ಓದ್ತಿರ್ತಾರೆ, 15 yearsಗೆ 10th ಓದೋದು. ಇನ್ನೂ ಸ್ಟಡಿ ಮಾಡೋದು ಏಜಲ್ಲಿ ಇರುತ್ತಲ್ಲ, ಆ ಏಜಲ್ಲಿ ಇನ್ನೂ ಮೆಚುರಿಟಿ ಬರೋಲ್ಲ, ಯಾವುದು ಸರಿ ಯಾವುದು ತಪ್ಪು, ಯಾವ ಥರ ಮಾಡಬೇಕು ಅಂತ ಅಲ್ವಾ. ಅದಕ್ಕೆ ಬೈರಮ್ ಖಾನ್ ಅಂತ ಇದ್ದರು, ಮತ್ತು ಜನರಲ್ ಬೈರಮ್ ಖಾನ್ ಮತ್ತು ಹಮೀದಾ ಬಾನು. ಅವರ ಅಮ್ಮನ ಹೆಸರು ಹಮೀದಾ ಬಾನು. ಯಾರಮ್ಮನ ಹೆಸರು ಚಿಲ್ಡ್ರನ್? ಹೂಸ್ ಮದರ್ ನೇಮ್? ಅಕ್ಬರ್ಸ್ ಮದರ್ ನೇಮ್ ಹಮೀದಾ ಬಾನು. ಬೈರಮ್ ಖಾನ್ ಅವ್ರಿಗೆ ಗೈಡ್ ಮಾಡ್ತಿದ್ರು, ಈ ಥರ ಮಾಡೋದು, ಈ ಥರ ಮಾಡಬೇಕು, ಆ ಥರ ಮಾಡಬಾರ್ದು ಅಂತ ಡಿಸಿಷನ್ಸಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. He defeated the brave Himu in the second battle of ಪಾನಿಪತ್. ಪಾನಿಪತ್ತಲ್ಲಿ ಒಂದು ವಾರ್ ಆಯಿತು, ಬ್ಯಾಟಲ್ ಆಯಿತು, ಯುದ್ಧ ಆಯಿತು. ಆವಾಗ ಪಾನಿಪತ್ತಲ್ಲಿ ಬ್ರೇವ್ ಹಿಮು ಅಂತ ಒಬ್ಬ ಮನುಷ್ಯ ಇದ್ದ, ಅವನಿಗೆ ಸೋಲಿಸ್ತಾನೆ. ಯಾರು? ಅಕ್ಬರ್ ಸೋಲಿಸ್ತಾನೆ. ಡಿಫೀಟ್ ಅಂದರೆ ಸೋಲಿಸೋದು. He led his army valiantly and won all the battles that he fought. ಅವನು ಆರ್ಮಿ ಇರುತ್ತಲ್ಲ, ವರ್ಕ್ ಮಾಡ್ತಾ ಸೋಲ್ಜರ್ಸ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಬ್ರೇವ್ ಆಗಿ ಅವ್ರ ಆರ್ಮಿ ತೊಗೊಂಡು ವ್ಯಾಲೆಂಟರಿ ಅವನು ಸಿಂಗಲ್ ಆಗಿ ಬೇರೆಯವ್ರ ಜೊತೆ ಅವನು ಯುದ್ಧ ಮಾಡಿ ಬ್ಯಾಟಲ್ ಮಾಡಿ ಅವನು he fought against and ಅವನು ಗೆಲ್ತಾನೆ ತುಂಬ ಯುದ್ಧದಲ್ಲಿ. He extended his kingdom to Malwa, Gujarat, Kandesh, Bengal, Kashmir and Kabul. ಇದೆಲ್ಲ ನೇಮ್ ಆಫ್ ದ ಪ್ಲೇಸ್ ಚಿಲ್ಡ್ರನ್.
ಅದೆಲ್ಲ ಅದು ಕಿಂಗ್ಡಮ್ಸಲ್ಲಿ ಎಕ್ಸ್ಟೆಂಡೆಡ್ ಅವನದು ರಾಜ್ಯಭಾರ ಇದೆಯಲ್ಲ ಎಲ್ಲ ಎಕ್ಸ್ಟೆಂಡ್ ಇನ್ನೂ ಜಾಸ್ತಿ ಮಾಡ್ತಾನೆ, ಎಲ್ಲ ಗೆಲ್ಕೊಂಡು ಇಷ್ಟೆಲ್ಲ ಸ್ಪ್ರೆಡ್ ಆಗುತ್ತೆ ಎಲ್ಲೆಲ್ಲಿ ಮಾಲ್ವಾದ ಗುಜರಾತ್, ಖಂಡೇಶ್, ಬೆಂಗಾಲಲ್ಲಿ ಕಾಶ್ಮೀರ್ ಆ್ಯಂಡ್ ಕಾಬೂಲ್. ಸೂನ್ ಹಿಸ್ ಕಿಂಗ್ಡಮ್ ಸ್ಪ್ರೆಡ್ ಟು ದ ಅದರ್ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ಹಿ ಬಿಕಮ್ ದ ಎಂಪರರ್ ಆಫ್ ಇಂಡಿಯಾ. ಏನಾಯಿತು, ಅದೇ ಥರ ಸ್ಪ್ರೆಡ್ ಆಗ್ತಾ ಬೇರೆ ಎಲ್ಲ ಗೆಲ್ಕೊಂಡು ಏನು ಮಾಡ್ತು, ಹಿ ಬಿಕಮ್ ದ ಇಂಡಿಯನ್ ಎಂಪರರ್ ಆಗಿಬಿಟ್ಟ. ಅವನು ಫುಲ್ ಇಂಡಿಯಾಗೂ ಅವ್ನು ಗೆಲ್ಬಿಟ್ಟ. ಆವಾಗ ಇಂಡಿಯನ್ ಎಂಪರರ್. ಹಿ ಯುನಿಫೈಡ್ ದ ಇಂಡಿವಿಜುವಲ್ ಸ್ಟೇಟ್ಸ್, brought them under one rule, and this stopped them from their constant fights for power among themselves. ಏನಾಯಿತು, he unified the individual states, brought them under one rule, and this stopped them for their constant fights for power among themselves. ಅದಕ್ಕೆ ಅವನು ಸಪ್ರೇಟ್ ಯುನಿಫೈಡ್ ದ ಇಂಡಿವಿಜುವಲ್ ಸ್ಟೇಟ್ಸ್ ಅಂತ ಅವನು ಮಾಡ್ತಾನೆ. ಈಗ ಇದೆಯಲ್ಲ ಕರ್ನಾಟಕ ಒಂದು ಸ್ಟೇಟ್ ಅಲ್ವಾ, ಆಮೇಲೆ ಬಾಂಬೆ, ಮಹಾರಾಷ್ಟ್ರ, ಡೆಲ್ಲಿ, ಆ ಥರ ಎಲ್ಲ ಒಂದೊಂದು ಸ್ಟೇಟ್ಸ್ ಇದೆಯಲ್ಲ, ಕೇರಳ. ಸೊ ಈ ಥರ ಎಲ್ಲ ಸ್ಟೇಟ್ಸ್ ಡಿವೈಡ್ ಮಾಡಿ ಅದರಲ್ಲಿ ಯುನಿಫೈಡ್ ಮಾಡಿ ಹಿ ಬಾಟ್ ದೆಮ್ ಅಂಡರ್ ಒನ್ ರೂಲ್. ಎಲ್ಲ ಕಡೆ ಸ್ಟೇಟ್ ಡಿಫ್ರೆಂಟ್ ಮಾಡಿ ಅವ್ರವ್ರಿಗೆ ಆ ಸ್ಟೇಟಲ್ಲಿ ಇದು ನೋಡ್ಕೋಬೇಕು ಅಂತ ಈ ಥರ ಡಿವೈಡ್ ಮಾಡಿ ಅವನು ಮಾಡ್ತಾ ದಟ್ ಸ್ಟಾಪ್ ದೆಮ್ ಟು ದೇರ್ ಕಾನ್ಸ್ಟೆಂಟ್ ಫೈಟ್ಸ್, ಕಂಟಿನ್ಯೂಸ್ ಫೈಟ್ಸ್ ಮಾಡ್ಕೊಂಡಿತ್ತಲ್ಲ ಅದು ಸ್ಟಾಪ್ ಆಯಿತು. ಫಾರ್ ಪವರ್ ಅಮಾಂಗ್ ದೆಮ್ ಸೆಲ್ಫ್, ಅವ್ರವ್ರಿಗೆ ಕೊಟ್ಬಿಟ್ಟು ಅಲ್ಲೆಲ್ಲ ನೀವು ನೋಡ್ಕೋಬೇಕು ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಮಾಡ್ತಾನೆ. ನೆಕ್ಸ್ಟ್ ಫೋರ್ತ್, ಆಲ್ದೋ ಅಕ್ಬರ್ ವಾಸ್ illiterate, he took great interest in art and literature. ಏನು ಆಲ್ದೋ ಅಂದರೆ ಅವನು ಇಲಿಟ್ರೇಟ್, ಯಾರು ಬರೆಯೋಕ್ಕೆ ಮತ್ತು ಓದೋಕ್ಕೆ ಬರಲ್ಲ ಅವ್ನಿಗೆ ಏನಂತ ಹೇಳ್ತೀವಿ, ಇಲಿಟ್ರೇಟ್ ಅಂತ ಹೇಳ್ತೀವಿ. ಒನ್ ಹೂ ಡಸಂಟ್ ನೋ ಟು ರೈಟ್ ಆ್ಯಂಡ್ ರೀಡ್, ದೇ ಆರ್ ಕಾಲ್ಡ್ ಇಲಿಟ್ರೇಟ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಹಿ ಟುಕ್ ಗ್ರೇಟ್, ಅವನಿಗೆ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬಂದಿಲ್ಲ ಆದ್ರೂ ಅವನು ಗ್ರೇಟ್ ಇಂಟ್ರೆಸ್ಟ್, ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಯಾವುದರಲ್ಲಿ, ಆರ್ಟಲ್ಲಿ, ಕಲೆಯಲ್ಲಿ, ಲಿಟ್ರೇಚರಲ್ಲಿ, ಪೋಯಮ್ಸ್ ಎಲ್ಲ ಇರುತ್ತಲ್ಲ ಅದರಲ್ಲಿ, ಡಿಫ್ರೆಂಟ್ ಸಾಂಗ್ಸ್ ಅಂತ ಹೇಳ್ತಾರಲ್ಲ ಲಿಟ್ರೇಚರಲ್ಲಿ ಬರೆಯೋದು. ಹಿ ಹ್ಯಾಡ್ ಎ ಟ್ರಿಮೆಂಡಿಯಸ್ ಲವ್ ಫಾರ್ ಲರ್ನಿಂಗ್, ಅವನಿಗೆ ಲರ್ನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಬೇರೆ ಹೊಸದು, ಆರ್ಟ್ ಅಂದರೆ ಪೇಂಟಿಂಗ್ ಮಾಡ್ತೀವಲ್ಲ ಅದರಲ್ಲಿ, ಲಿಟ್ರೇಚರ್ ಅಂದರೆ ಬರೆಯೋದ್ರಲ್ಲಿ. ಆ್ಯಂಡ್ ಹಿ ಹ್ಯಾಸ್ ದ ಬೇರೆ ಎಲ್ಲದರಲ್ಲೂ ಅವ್ನಿಗೆ ತುಂಬ ಲವ್ ಫಾರ್ ಲರ್ನಿಂಗ್, ಕಲಿಬೇಕಂದ್ರೆ ತುಂಬ ಇಷ್ಟ ಅವನಿಗೆ. ನ್ಯೂ ಥಿಂಗ್ಸ್. he surrendered himself with ರೈಟರ್ಸ್, ಸ್ಕಾಲರ್ಸ್, ಮ್ಯೂಸಿಷಿಯನ್ಸ್ ಆ್ಯಂಡ್ ಪೇಂಟರ್ಸ್. ಏನು ಮಾಡ್ತಾ ಅವನು ಎಲ್ಲರಿಗೂ, ಮ್ಯೂಸಿಷಿಯನ್ಸ್ ಯಾರ್ಯಾರು ತುಂಬ ಚೆನ್ನಾಗಿ ಮ್ಯೂಸಿಕಲ್ಲಿ ಸಿತಾರ್ ಬರೆಯೋದು ಮತ್ತು ತಬ್ಲಾ ಎಲ್ಲ ಇರುತ್ತಲ್ಲ, ಸೊ ಮ್ಯೂಸಿಷಿಯನ್ಸಲ್ಲಿ ಸ್ಕಾಲರ್ಸ್, ಪಂಡಿತರು ಅಂತ ಹೇಳ್ತೀವಿ ಅವರು, ರೈಟರ್ಸ್ ತುಂಬ ಚೆನ್ನಾಗಿ ಬರೀತಾರಲ್ಲ, ಪೊಯೆಟ್ರಿ ಬರೀತಾರಲ್ಲ ಅವರು, ಪೇಂಟರ್ಸ್ ಯಾರು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾರಲ್ಲ, ಒಂದು ಪಿಕ್ಚರ್ ಪೇಂಟ್ ಮಾಡ್ತಾರೆ, ಅವರೆಲ್ಲರಿಗೂ ಕರ್ಕೊಂಡು ಅವ್ರ ಜೊತೆ ಸೆಂಟ್ರಲ್ಲಿ ಕೂತ್ಕೊಂಡು ಏನೇನು ಇಂತೆಲ್ಲ ಕೇಳ್ತಿದ್ದಾಗ ಕಲಿತಿದ್ದ. He appointed a group of 9 extraordinary people in his court who were popularly known as the Navaratnas or 9 jewels. ಏನಂತ ಹೇಳಿದ್ರೆ ಏನು ಮಾಡ್ತಾರೆ, he appointed a group of 9 ಎಕ್ಸ್ಟ್ರಾಡಿನರಿ ಪೀಪಲ್. ಎಕ್ಸ್ಟ್ರಾಡಿನರಿ ಅಂದರೆ ಏನು, ಅವ್ರ ಹತ್ರ ನಾರ್ಮಲಾಗಿ ಏನು ಆ್ಯಸ್ ಯೂಶ್ವಲ್ಲು ಕೆಲಸ ಮಾಡ್ತೀವಿ, ಅದರಲ್ಲಿ ಎಕ್ಸ್ಟ್ರಾಡಿನರಿ ಬೇರೆಯವ್ರ ಹತ್ರ ಯಾವುದೋ ಅದು ಕಲೆ ಇರಲ್ಲ, ಇವ್ರ ಹತ್ರ ಬೇರೆಯವ್ರಿಗಿಂತ ಒಬ್ಬ ಮನುಷ್ಯನಲ್ಲಿ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಗ್ರೇಟ್ ಮ್ಯೂಸಿಷಿಯನ್, ತುಂಬ ಚೆನ್ನಾಗಿ ಗಿಟಾರ್ ಬೆಳೆಯೋಕ್ಕೆ ಬರೋದು, ಬೇರೆಯವ್ರಿಗೆ ಯಾರಿಗೂ ಬರೋಲ್ಲ. ಸೊ ಲೈಕ್ ದಟ್ ಎಕ್ಸ್ಟ್ರಾಡಿನರಿ ಪೀಪಲ್ ಅಂತ ಹೇಳ್ತೀವಿ. ನಮ್ಮದ್ರಲ್ಲಿ ಟ್ಯಾಲೆಂಟ್ ಇರುತ್ತಲ್ಲ, ಬೇರೆಯವ್ರಿಗೂ ಬರಲ್ವಲ್ಲ, ಅದು ನಾವು ಬೇರೆಯವ್ರಿಗಿಂತ ನಮಗೆ ತುಂಬ ಚೆನ್ನಾಗಿ ಬರುತ್ತೆ, ದಟ್ ಈಸ್ ಕಾಲ್ಡ್ ಟ್ಯಾಲೆಂಟೆಡ್ ಅಂತ ಹೇಳ್ತೀವಿ ಅಲ್ವಾ. ಎಲ್ಲದ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದೇ ಥರ ಅದರಲ್ಲಿ ಎಕ್ಸ್ಟ್ರಾಡಿನರಿ ಪೀಪಲ್ ಏನು ಮಾಡ್ತಾನೆ, ಇನ್ನು ಕೋರ್ಟಲ್ಲಿ ಅವನ ಆಸ್ಥಾನದಲ್ಲಿ ಹೂ ವರ್ ಪಾಪ್ಯುಲರ್ಲಿ ನೋನ್ ಆಸ್ ದ ನವರತ್ನ ಅಂದರೆ 9 ಜ್ಯುವೆಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ದ ಗ್ರೂಪ್ ಇನ್ಕ್ಲೂಡ್ಸ್, ಅದರಲ್ಲಿ ಯಾರ್ಯಾರಿದ್ರು, ಬೀರ್ಬಲ್, ತೇನ್ಸೆನ್,
Raja Todarmal, Faizi and Raja Mansingh ಅಮಾಂಗ್ ಅದರ್ಸ್ ಬೇರೆಯವರು ಇದ್ದರು. ಅದರಲ್ಲಿ ಬೀರ್ಬಲಿಯನ್ನು ತುಂಬ ಬುದ್ಧಿವಂತ, ಏನು ಪ್ರಾಬ್ಲಮ್ ಇದ್ದರೂ ಪಟ್ ಅಂತ ಸಾಲ್ವ್ ಮಾಡ್ತಿದ್ದ ಅಲ್ವಾ. ತೇನ್ ಸಿಂಗ್ ಈ ಥರ ಇಲ್ಕೊಂಡು ಪಿಕ್ಚರ್ ನೋಡ್ತಿದ್ರಲ್ಲ, ತುಂಬ ಚೆನ್ನಾಗಿ ಸಿತಾರ್ ಬಳಸೋದು. ತೇನ್ ಸಿಂಗ್, ರಾಜಾ ತೋದರ್ಮಲ್, ಅದೇ ಥರ ಫೈಜಿ, ರಾಜಾ ಮಾನ್ ಸಿಂಗ್, ಇದೆಲ್ಲ ಅಮಾಂಗ್ ಅದರ್ಸ್ ಬೇರೆಯವರು ಇದ್ದರು. ಟೋಟಲಿ 9 ಪೀಪಲ್ನ ಕರ್ಕೊಂಡು ಅವನು ಒಂದು ಆಸ್ಥಾನದಲ್ಲಿ ಅವನು ಇಟ್ಕೊಂಡಿದ್ದ. ಅದಕ್ಕೆ ಏನಂತ ಹೆಸರು ಕೊಟ್ಟು ನವರತ್ನ ಅಂತ ಹೇಳಿ ನೇಮ್ ಕೊಟ್ಟ. ದ ಆರ್ಡಿನರಿ he ordered many beautiful buildings to be built with beautiful architecture. ಏನು ಆಮೇಲೆ ಅವನು ಅದೇ ಅಂತ ಅಲ್ಲ, ಬೇರೆ ಏನು ಮಾಡ್ದ, ಅವನು ಬ್ಯೂಟಿಫುಲ್ ಬಿಲ್ಡಿಂಗ್ಸ್ನ ಕಟ್ಟಿಸ್ದ. ಈಗ ಅದರಲ್ಲಿ ಬ್ಯೂಟಿಫುಲ್ ಆರ್ಕಿಟೆಕ್ಚರ್, ತುಂಬ ಕಲೆಯನ್ನು ಚೆನ್ನಾಗಿ ಅದರಲ್ಲಿ ಇದ್ದಿರಬೇಕು, ಆ ಥರ ಬಿಲ್ಡಿಂಗ್ಸ್ನ ಅವನು ಕಟ್ಟಿಸ್ದ. ದ ಆಗ್ರಾ ಫೋರ್ಟ್, ಆಗ್ರಾದಲ್ಲಿ ಒಂದು ಫೋರ್ಟ್ ಇದೆ. ಈ ಪಿಕ್ಚರಲ್ಲಿ ನೋಡ್ತಿದ್ದೀರಾ ಚಿಲ್ಡ್ರನ್, ಯು ಕ್ಯಾನ್ ಅಬ್ಸರ್ವ್ ದಿಸ್ ಕೋಟ್, ಹೌ ಇಟ್ ಈಸ್ ಬ್ಯೂಟಿಫುಲ್, ರೈಟ್. ದಿಸ್ ಇಸ್ ದ ಆಗ್ರಾ ಫೋರ್ಟ್ ಆ್ಯಂಡ್ ಸಿಟಿ ಆಫ್ ಫತೇಪುರ್ ಸಿಕ್ರಿ. ಎಲ್ಲಿರೋದಿದು? ಫತೇಪುರ್ ಸಿಕ್ರಿಯಲ್ಲಿರೋದು ಆಗ್ರಾ ಫೋರ್ಟ್. ಸ್ಟ್ಯಾಂಡ್ ಪ್ರೌಡ್ಲಿ ಟುಡೇ ಅಮಾಂಗ್ ಅದರ್ ಗ್ರೇಟ್ ವರ್ಕ್ಸ್ ಆಫ್ ಹಿಸ್ ಆರ್ಕಿಟೆಕ್ಚರ್ಸ್. ಬೇರೆನೂ ಕಳಿಸಿದ್ದಾನೆ. ಅದರಲ್ಲಿ ಪಾಪ್ಯುಲರ್ ಇರೋದಿಲ್ಲಿ ಇದು ಆರ್ಕಿಟೆಕ್ಚರ್, ಆಗ್ರಾ ಫೋರ್ಟ್, ಫತೇಪುರ್ ಸಿಕ್ರಿದು. ಬುಲಂದ್ ದರ್ವಾಜ ಅಂತಲೂ ಇದೆ, ಅವನು ಕಟ್ಸಿರೋದು. ದೊಡ್ಡ ಲಾಂಗ್ ಆಗಿರೋದು, ಲಾಂಗೆಸ್ಟ್ ಗೇಟ್ ಅಂತ ಹೇಳ್ತಾರೆ ಅದಕ್ಕೆ. ಟಾಲೆಸ್ಟ್ ಗೇಟ್, ನಾಟ್ ಲಾಂಗೆಸ್ಟ್, ಟಾಲೆಸ್ಟ್ ಗೇಟ್ ಅದು ಕಟ್ಸಿದ್ದಾನೆ. ಇದರಲ್ಲಿ ಆಗ್ರಾ ಫೋರ್ಟ್ ಹೆಂಗಿದೆ ನೋಡಿದ್ದೀರಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಫತೇಪುರ್ ಸಿಕ್ರಿಯಲ್ಲಿರೋದಿದು. ಓಕೆ, ಕಮ್ ಟು ದ ನೆಕ್ಸ್ಟ್ ಪ್ಯಾರಾ ನಂಬರ್ 5. Akbar took keen interest in his subjects and even went around in disguise to find out the problems the people were facing. ಏನು ಒಂದು ಸತಿ ಒಂದು ಸ್ಟೋರಿ ಬಂದಿತ್ತು ಟಿ ವಿಯಲ್ಲಿ, ಅಕ್ಬರ್, ಬೀರ್ಬಲ್ ಮತ್ತು ಅಕ್ಬರ್ ಅಂತ. ಅದರಲ್ಲೂ ತೋರಿಸಿದ್ದ ನಾನು ನೋಡಿದ್ದೀನಿ. ಯಾವ ಥರ ಅವನು ಪೀಪಲ್ನ ಅರ್ಥ ಮಾಡ್ಕೋಬೇಕು, ಪ್ರಜೆಗಳಿದ್ದಾರಲ್ಲ ಅವ್ರ ಬಗ್ಗೆ ಏನು ಕಷ್ಟಪಡ್ತಿದ್ದಾರೆ, ಅವ್ರದ್ದು ಲೈಫ್ ಹೇಗಿದೆ ಅಂತ. ಅದಕ್ಕೆ ಯಾವ ಥರ ಅರ್ಥ ಮಾಡ್ಕೋಬೇಕಂದ್ರೆ ಏನು ಮಾಡ್ತಿದ್ದ ಅವನು, ಒಂದು ಸತಿ ಇದು ಅವನದು ಫುಲ್ ಲುಕ್ ಚೇಂಜ್ ಮಾಡಿಕೊಂಡು, ರಾಜಗಳದ್ದು ಬಟ್ಟೆ ಎಲ್ಲ ಹಾಗಲ್ಲ, ಬೇರೆ ಎಲ್ಲ ಬಟ್ಟೆ ಹಾಕ್ಕೊಂಡು ಪೇಟ ಕಟ್ಕೊಂಡು ಈ ಥರ ನಾರ್ಮಲ್ ಪೀಪಲ್ ಥರ ಅವ್ನು ಬಂದು ಅರ್ಥ ಮಾಡ್ಕೋಬೇಕು ಅಂತ ಅವ್ನು ಆ ಥರ ಬರ್ತಿದ್ದ. ಯಾವುದರಲ್ಲಿ? ಟೌನಲ್ಲಿ ಅವ್ರದ್ದು ರಾಜಭಾರ ಇರುತ್ತಲ್ಲ, ಹೊರಗಡೆ ಬಂದು ಅವನು ಆ ಥರ ಬಂದು ಅರ್ಥ ಮಾಡ್ಕೋತಿದ್ದ ಪೀಪಲ್ಸ್ ಪ್ರಾಬ್ಲಮ್ ಯಾವ ಥರ ಇದೆ, ಯಾವ ಥರ ಫೇಸ್ ಮಾಡ್ತಿದ್ದಾರೆ ಅಂತ. ಪೀಪಲ್ ಕುಡ್ ಫಿಯರ್ಲೆಸ್ಲಿ ಅಪ್ರೋಚ್ ಹಿಮ್ ವಿತ್ ದೇರ್ ಪ್ರಾಬ್ಲಮ್ಸ್ ಇನ್ ದ ದಿವಾನಯಾಮ್. ಮತ್ತು ಪೀಪಲ್ ಪ್ರಾಬ್ಲಮ್ಸ್ನ ಹೇಳಬೇಕು, ಅವ್ರು ಬಂದು ಅವ್ರು ಏನೇನು ಪ್ರಾಬ್ಲಮ್, ಸಮಸ್ಯೆ ಏನೇನಿದೆ ಅಂತ ಅವ್ರು ಹೇಳಬೇಕು ಅಂತ ಒಂದು ಇದು ದಿವಾನಯಾಮ್ ಅಂತ ಒಂದು ಇದು ಮಾಡಿದ್ದ. ದಿವಾನಯಾಮ್ ಅಲ್ಲಿ ಬಂದು ಎಲ್ಲರೂ ಅವ್ರ ಪ್ರಾಬ್ಲಮ್ಸ್ ಹೇಳ್ಕೋಬೇಕು ಅಂತ. ಹಿ ಹ್ಯಾಡ್ ದಿ ವೆರಿ ಫೇರ್ ಟ್ಯಾಕ್ಸೇಷನ್ ಸಿಸ್ಟಮ್ ಆ್ಯಂಡ್ ದ ಪೀಪಲ್ ವರ್ ಹ್ಯಾಪಿ ಇನ್ ಹಿಸ್ ರೀಜನ್. ಏನು ಟ್ಯಾಕ್ಸೇಷನ್ ಸಿಸ್ಟಮು ಮಾಡಿದ್ದ ಅವನು, ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಎಷ್ಟೆಷ್ಟು ಟ್ಯಾಕ್ಸ್ ಅಂತ ಸಿಸ್ಟಮ್ಯಾಟಿಕಲಿ ಅವನು ರೂಲ್ ಮಾಡ್ದ. ಪೀಪಲ್ ವರ್ ಹ್ಯಾಪಿ ಇನ್ ಹಿಸ್ ರೀಜನ್. ಅವ್ರ ರೀಜನ್ ಅಂದರೆ ಅವನ ಅಂಡರಲ್ಲಿ ಪ್ರಜೆಗಳು ಹೇಳ್ತಾ ಇದ್ರಲ್ಲ, ಅವರು ಎಲ್ಲರೂ ಜನಗಳು ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ, ಅವರೆಲ್ಲರೂ ಖುಷಿಯಾಗಿ ಇದ್ದರು. ಸಮ್ ಆಫ್ ಹಿಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಎಕ್ಸಿಸ್ಟ್ ಈವನ್ ಟುಡೇ ಇನ್ ಮಾಡರ್ನ್ ಇಂಡಿಯಾ. ಈಗ ಪ್ರೆಸೆಂಟಲ್ಲಿ ಅವನೇನೇನೇನು ಮಾಡೋದ ಅದರಲ್ಲಿ ಯಾವ್ಯಾವುದು ನೀಟಾಗಿರೋದು, ನೀಟ್ ಮೀನ್ಸ್ ನಾಟ್ ಲೈಕ್ ದ್ಯಾಟ್, ಎಕ್ಸಾಕ್ಟಾಗಿ ಚೆನ್ನಾಗಿರೋದು ಅಂತ, ಅವನು ಅದು ಈಗಲೂ ಫಾಲೋ ಮಾಡ್ತಿದ್ದಾರೆ. ಅವ್ನು ರೂಲ್ಸ್ ಬಿಟ್ಟೋಗಿರೋದು, ಅವ್ನು ಮಾಡೋಗಿರೋದು ರೂಲ್ಸ್ ಅಂತ. ಪ್ಯಾರಾ ನಂಬರ್ 6. ಅಕ್ಬರ್ ಬಿಲೀವ್ಡ್ ದಟ್ ಆಲ್ ಪೀಪಲ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಈಕ್ವಲ್ ಆ್ಯಂಡ್ ಫೌಂಡೆಡ್ ಅ ನ್ಯೂ ರಿಲಿಜಿಯನ್ ಕಾಲ್ಡ್ ದೀನ್-e-Ilahi. He unified the teachings of all religions and
ಆಲ್ ಪೀಪಲ್ ಟು ಬಿ ಈಕ್ವಲ್ ಇನ್ ದೇರ್ ಥಾಟ್ಸ್ ಆ್ಯಂಡ್ ಬಿಲೀವ್ಸ್. ಏನಂತ ಅಲ್ಲಿ ದೀನೇ ಇಲಾಹಿ ಅಂತ ಒಂದು ಇದು ಮಾಡಿದ್ದಾರೆ, ರಿಲಿಜಿಯನ್ ಕಾಲ್ಡ್. ಆ ದೀನೇ ಇಲಾಹಿ ಅಂತ ಮಾಡಿರೋದು ಅದರಲ್ಲಿ ಯಾರ್ದು ರಿಲಿಜನ್ ಸುಪೀರಿಯರ್ ಮತ್ತು ಇನ್ಫೀರಿಯರ್ ಅಂತ ಇಲ್ಲ ಅದರಲ್ಲಿ. ಮತ್ತು ಫೋರ್ಸ್ಫುಲಿ ಯಾವ ಪೀಪಲ್ಲೂ ಈ ರಿಲಿಜನ್ನಲ್ಲೇ ಇರಬೇಕು ನೀನು ಅಂತ ಇಲ್ಲ. ಅವನು ಯಾವ್ದು ಇಷ್ಟ ಅವನು ಆ ರಿಲಿಜನಲ್ಲಿ ಹೋಗ್ಬೋದು ಅಂತ ಅವನು ಒಂದು ದೀನ್ ಇಲಾಹಿ ಅಂತ ನ್ಯೂ ರಿಲಿಜನ್ ಕ್ರಿಯೇಟ್ ಮಾಡ್ದ. ಎಲ್ಲರಿಗೂ ಈಕ್ವಲ್ ರೈಟ್ಸ್ ಸಿಗಬೇಕು, ಎಲ್ಲರೂ ಈಕ್ವಲ್ಲು ಅಂತ ಅವನು ಏನು ಮಾಡ್ತಾನೆ, ಈ ನ್ಯೂ ರಿಲಿಜನ್ ಕಾಲ್ಡ್ ದೀನ್ ಇಲಾಹಿ. ಹಿ ಯೂನಿಫೈಡ್ ದ ಟೀಚಿಂಗ್ಸ್ ಆಫ್ ಆಲ್ ರಿಲಿಜಿಯನ್ಸ್ ಆ್ಯಂಡ್ ವಾಂಟೆಡ್ ಪೀಪಲ್ ಟು ಬಿ ಈಕ್ವಲ್ ಇನ್ ದೇರ್ ಥಾಟ್ಸ್ ಆ್ಯಂಡ್ ಬಿಲೀವ್ಸ್. ಅವ್ರು ಯಾವ ಥರ ಅವ್ರ ಥಾಟ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ನಾನು ಈ ರಿಲಿಜನ್ ಇಷ್ಟಪಡ್ತೀನಿ, ನಾನು ಇದರಲ್ಲಿ ಇರ್ತೀನಿ ಅಂತ ಅವನಿಗಿದ್ರೆ ಓಕೆ, ಹ್ಯಾವಿಂಗ್ ದ ಈಕ್ವಲ್ ರೈಟ್ಸ್, ಎಲ್ಲದೂ ಈಕ್ವಲ್ ರೈಟ್ಸ್ ಇರುತ್ತೆ ರಿಲಿಜನಲ್ಲಿ ಅಂತ ಹೇಳ್ತಾನೆ. ಟೀಚಿಂಗ್ಸ್ ಆಫ್ ಆಲ್ ರಿಲಿಜನ್, ಟೀಚಿಂಗ್ಸ್ ಡಿಫ್ರೆಂಟ್ ಟೀಚಿಂಗ್ಸ್ ಇರುತ್ತಲ್ಲ ರಿಲಿಜನ್ಸಲ್ಲಿ. ಮುಸ್ಲಿಮ್ಸಲ್ಲಿ ನಮಾಜಿ ಮಾಡಬೇಕು, ಮತ್ತು ಕುರಾನ್ ಓದಬೇಕು, ಈ ಥರ ಎಲ್ಲ ತಣ್ಣಿಂದಲ್ಲಿ ಪೂಜೆ ಮಾಡಬೇಕು, ಬೆಳಗ್ಗೆ ತಕ್ಷಣ ಸೂರ್ಯ ನಮಸ್ಕಾರ ಮಾಡಬೇಕು. ಈ ಥರ ಎಲ್ಲ ಡಿಫ್ರೆಂಟ್ ರಿಲಿಜನ್ಲಿ ಡಿಫ್ರೆಂಟ್ ಕಲ್ಚರ್ ಇರುತ್ತಲ್ಲ. ಸೊ ಎಲ್ಲ ಅವ್ರವ್ರ ಕಲ್ಚರ್ಗೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವ್ರು ಯಾವುದಿಷ್ಟ ಅದರಲ್ಲಿ ಅವರು ರಿಲಿಜನ್ನ ಫಾಲೋ ಮಾಡ್ಬೋದು. ಈಕ್ವಲ್ ಆ್ಯಂಡ್ ಇನ್ ದರ್ ಥಾಟ್ಸ್ ಆ್ಯಂಡ್ ಬಿಲೀವ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾನೆ. ಸೊ ದಿಸ್ ಈಸ್ ದ ಎಂಡ್ ಆಫ್ ದ ಲೆಸನ್, ದ ಬ್ರೈಟೆಸ್ಟ್ ಆ್ಯಂಡ್ ದ ಬೆಸ್ಟ್ ಅಂತ. ಸೊ ಅಕ್ಬರ್ ಈಸ್ ದ ಬ್ರೈಟೆಸ್ಟ್ ಆ್ಯಂಡ್ ಹಿ ವಾಸ್ ದ ಬೆಸ್ಟ್ ರೂಲರ್ ಆಫ್ ಇಂಡಿಯಾ. I hope you understand this lesson, children. Once again read this lesson. Try to understand this lesson. After that I will send the question answers of this lesson. Okay, bye children. Till then, bye bye. See you. Have a nice day.